ಆತ್ಮೀಯ H16 ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೊತೆ ಮೊದಲಿಗೆ ಒಂದು ಸ್ಟೇಟ್ಮೆಂಟ್ ನೋಡಿಬಿಡೋಣ. ನಮ್ಮ DCM DK ಅವರು DK ಶಿವಕುಮಾರ್ ಅವರು ಟೈಮ್ಸ್ ಪತ್ರಿಕೆ ನೀಡಿದಂಥ ಸಂದರ್ಶನದಲ್ಲಿ ಮಾತಾಡ್ತಾ ಇದ್ದಾರೆ. ನಾವು ಒಂದು ಒಪ್ಪಂದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದೇವೆ, ಅದೇನೆಂದು ಈಗ ಬಹಿರಂಗಪಡಿಸುವುದಿಲ್ಲ. ನನಗೂ ಒಳ್ಳೆಯ ದಿನ ಸದ್ಯವೇ ಬರಲಿದೆ. ಏನಿದು ಒಪ್ಪಂದ? ಈಗಾಗಲೇ ಸಾಕಷ್ಟು ಚರ್ಚೆ ನಡೆದ ಅದ್ರ ಮೇಲೆ. ಇದೇ ಸಂದರ್ಭದಲ್ಲೇ ಮೂಡಾದಿಂದ ಅಥವಾ ಮೂಡಾದ ಆ ಒಂದು ಹಗರಣಗಳ ಬಗ್ಗೆ ಲೆಟರ್ ಸಹಿತ ನಮ್ಮ ಇಡೀ ಲೋಕಾಯುಕ್ತ ಕಳಿಸಿದ. ಅದು ಒಂದು ದೊಡ್ಡ ಚರ್ಚೆ ಆಡೋದು. ಈಗಾಗಲೇ ಬಂದ ವಿಷಯ ಇದಾವೆ, ಈಗಾಗಲೇ ಪತ್ರಿಕೆಗಳಲ್ಲಿ ಅಲ್ಲೇ ಇಲ್ಲೇ ಬಂದಿದ್ದಾವೆ. ನಮ್ಮ ಸಿದ್ದರಾಮಯ್ಯರ ಮಿಸ್ಸಸ್, ಅದು ಹೆಂಡತಿ ಆದಂತಹ ನಮ್ಮ ಹೆಣ್ಮಗಳು ಏನು ಪಾರ್ವತಮ್ಮನವ್ರು ಏನು ಮಾಡಿದಾರೆ, ಆ ಭೂಮಿ ಬದಲಾವಣೆ ಏನಾಗಿದೆ 50-50 ಎಲ್ಲ ಈಗ ಸಾಕಷ್ಟು ಚರ್ಚೆ ಆಗಿ ಅದೇ ವಿಷಯವನ್ನು ಮತ್ತೊಮ್ಮೆ ಹೊಸದಾಗಿ ಹೇಳಿದ್ದಾರೆ. ಇ ಡಿ ಅವರು ಆರೋಪ ಮಾಡಿದ್ದಾರೆ. ಅದು ಈಗ ಲೋಕಾಯುಕ್ತಕ್ಕೆ ವರದಿ ಸಲ್ಲಿಸಬೇಕಾಗಿತ್ತು. ನಮ್ಮ ಮೋದಿ ನಮ್ಮ ಇವ್ರು ಹೇಳುವಂಗೆ, ಸಿದ್ದರಾಮಯ್ಯ ಹೇಳುವಂಗೆ. ಆದರೆ ಈ ಲೆಟ್ರ್ ಬರೆಯುವಂಥ ಅವಶ್ಯಕತೆ ಏನಿತ್ತು ಅಂತ ಮಧ್ಯದಾಗೆ ಈ ಭೂಮಿ ಹಗರಣ ಬಗ್ಗೆ ಇನ್ನೊಂದ್ರ ಬಗ್ಗೆ ಇದು ಅದಕ್ಕೆ ಹಕ್ಕೂ ಇಲ್ಲ, ಅಧಿಕಾರವೂ ಇಲ್ಲ ಇ ಡಿಗೆ. ಆದರೂ ಮಾಡ್ತಾಯಿದ್ದು ಮಾಡಲಿ, ರಿಪೋರ್ಟ್ ಕಳಿಸ್ಬೇಕಾಗಿತ್ತು ಲೋಕಾಯುಕ್ತ, ಪ್ರಭಾವ ಬೀರುವಂಥದ್ದು. ಮತ್ತು ಇದೊಂದು ಏನೋ ಲಾಭ ತಗೊಳ್ಳೋದಂತ ಸಿದ್ದರಾಮಯ್ಯರು ವಾದ ಮಾಡ್ತಾಯಿದ್ದಾರೆ. ಇಂಥ ಒಂದು ಕಾಂಪ್ಲಿಕೇಟೆಡ್ ವಾತಾವರಣದಲ್ಲೇ ಒಪ್ಪಂದ ಆಗಿತ್ತು ಅನ್ನೋ ಮಾತಾಡಿದ್ರು DK ಶಿವಕುಮಾರ್ ಅವರು. ಜೊತೆಗೆ ಸ್ವಾಭಿಮಾನಿಯೋ ಜನಕಲ್ಯಾಣವೋ ಅನ್ನೋದು ಸಹಿತ ಇವತ್ತು ಏನೋ ಹಾಸನದಲ್ಲಿ ಒಂದಿಷ್ಟು ನಮ್ಮ ಸಿದ್ದರಾಮಯ್ಯನವರು ದೇವೇಗೌಡರು ವಿರೋಧವಾಗಿ ಆ ಗಿಟ್ಟು ಹೊಡೆದ್ರು. ನಮ್ಮ ಇವರು ಸೋಲಿಸಲಿ ಅವ್ರನ್ನ ಅಂತ ಆಗಿ ಮಾತಾಡಿದ ದೇವೇಗೌಡರು ಅವ್ರು ಉತ್ತರ ಕೊಡಿಸೋ ಒಂದು ಹಾಸನ ದೊಡ್ಡ ಫಂಕ್ಷನ್ ಮಾಡಬೇಕು. ಜೊತೆಗೆ ತಮ್ಮ ಪಕ್ಷದಲ್ಲಿ DKC ಬಡದಾರದ ಅಂತ ಇಟ್ಟುಕೊಳ್ರಿ, ಮತ್ತಾರು ಇಟ್ಟುಕೊಳ್ರಿ, ಮತ್ತು ಕಾಂಗ್ರೆಸ್ಗೂ ಸಹಿತ ಒಂದು ಮೆಸೇಜ್ ಕೊಡ್ಬೇಕಾಗಿತ್ತು ಸಿದ್ದರಾಮಯ್ಯನವ್ರಿಗೆ, ನಮ್ಮನ್ನು ಬಿಟ್ಟರೆ ನಿಮ್ಗೆ ಯಾರು ಇಲ್ಲರಿ ಅನ್ನುವಂಗೆ. ಇಂಥ ಒಂದು ಸಂದರ್ಭದಲ್ಲಿ ಸ್ವಾಭಿಮಾನದ ಒಂದೇನೋ ಮಾಡಿಕೊಂಡು ಹುಟ್ಟಪ್ಪ ಸಂದರ್ಭ ಮಾಡುವ ವಿಚಾರದಿಂದ ಮಾಡಿದ್ರು. ಈಗ ಅದನ್ನು ಮಾಡುವಂಥ ಪ್ರಯತ್ನ ನಡೆಸಿದ ಸಿದ್ದರಾಮಯ್ಯನವರು ರಾಜಕೀಯ ನಡೆ. ಆದರೆ ಅದಕ್ಕೆ ಸಮಾನವಾಗಿ DK ಶಿವಕುಮಾರ್ ಅವರು ಭಾಳ ಸುಂದರವಾಗಿ ಮತ್ತು ಅಷ್ಟು ಬುದ್ಧಿವಂತಿಕೆಯಿಂದ ಆ ಒಂದು ಪ್ರಭಾವವನ್ನು ಕಡಿಮೆ ಮಾಡಿಸುವಾಗ, ಯಾಕಂದ್ರೆ ನಾವು ಮಾಡ್ತೀವಲ್ರಿ, KPC ವತಿಯಿಂದ ಮಾಡ್ತೀವಿ, ಕಾಂಗ್ರೆಸ್ ವತಿಯಿಂದ ಮಾಡ್ತೀವಿ, ನಾನು ಅಧ್ಯಕ್ಷ ಇದ್ದೀನಿ, ನಮ್ಮ ಅಧ್ಯಕ್ಷತೆಯಲ್ಲಿ ನಡೀತದೆ, ನನ್ನ ನೇತೃತ್ವದಲ್ಲಿ ನಡೀತದೆ ಅನ್ನೋದನ್ನು ಇಂಡೈರೆಕ್ಟ್ ಡೈರೆಕ್ಟ್ ಹೇಳಿದ್ರು. ಅದರ ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ಈ CM DCM ಹಂಚಿಕೆ ಬಗ್ಗೆ, ಅಧಿಕಾರ ಹಂಚಿಕೆ ಬಗ್ಗೆನೂ ಸೂಕ್ಷ್ಮವಾಗಿ ಮಾತಾಡಿದರು. ನಂತರ ಅದು ಬೆಳೆಯುವಂಗೆ ಕಂಡು ಕೂಡಲೇ ಮಾತು ಎಕ್ದಮ್ ಜೋರು ಹಿಡಿತಾಯಿತ್ತು. ಆಗ ಇಲ್ಲ ನಾವು ಮಾತಾಡಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಹೇಳಿದ ತಕ್ಷಣ ಹೌದಾ, ಹಾಗಾದ್ರೆ ಇಲ್ಲ ಅಂತ ತಿಳ್ಕೊಂಬಿಡ್ರಿ ಅಂಥೇಳಿ ಜಾರ್ಕೊಂಬಿಟ್ರು. ಇದೆಲ್ಲ ಮಾಡಿದ್ದು ಯಾಕೆ? ಒಂದನೇದಾಗೆ ಸಿದ್ದರಾಮಯ್ಯರ ಪ್ರಭಾವ ಬೆಳೆಯೋದು ಹಂಗೆ ನೋಡ್ಕೋಬೇಕಾಗಿದ್ದು ಅಷ್ಟು ಮುಖ್ಯದ. ಯಾಕಂದ್ರೆ ಅವರಂತೂ ಮೋಸ್ಟ್ಲಿ ನೆಕ್ಸ್ಟ್ 2028ರಲ್ಲೇ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಒಂದ್ರಲ್ಲಿ ಬರ್ತೀನಂದ್ರೆ ಆ ಸಮಯದಲ್ಲಿ ಅದನ್ನು ಇಷ್ಟಿಟ್ಟು ಒಂದು ದೊಡ್ಡದು ಮಾಡೋಕ್ಕೆ ಬರ್ತದೆ. ಜೊತೆಗೆ ತಾವು ಹೋದಂದ್ರೆ ಮತ್ತೊಬ್ಬ ಯಾರನ್ನೂ ಬೆಳೆಸಿಟ್ಟು ಹೋಗ್ಬಾರ್ದು ನಮ್ಗೆ ಅನ್ನುವಂಥ ಭಯನೂ ನಮ್ಮ DK ಶಿವಕುಮಾರ್ ಅವ್ರಿಗೆ ಕಾಡ್ಲಿಕ್ಕತ್ತದೆ. ಯಾಕಂದ್ರೆ ಒಂದು ಕಡೆ ಸತೀಶ್ ಅವರು ಹೇಳ್ತಾ ಇದ್ದಾರೆ 2028ರಲ್ಲೇ ನಾನು ಮುಖ್ಯಮಂತ್ರಿ ಪ್ರಯತ್ನ ಮಾಡ್ತೀನಿ, ಅಧ್ಯಕ್ಷ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರು ತಮ್ಮ ಸ್ವಾಭಿಮಾನದ್ದು ಅಂದರೆ ಮುಂದಿನ 2-3 ವರ್ಷ ನಾನು ಆಳ್ತೀನಿ ಅಂತ ಮೆಸೇಜ್ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭ ನಾನು ಮೌನಾಗಿದ್ದರೆ ಕೆಡ್ಸದಪ್ಪ ತಿಳ್ಕೊಂಡು ಒಂದು ಏನು ಮಾಡಿದ್ರು, ಏಕಕಾಲಕ್ಕೆ ಒಂದು ಕಲ್ಲಿಗೆ 2 ಹಕ್ಕಿ ಹೊಡೆದ್ಬಿಟ್ರು DK ಶಿವಕುಮಾರ್ ಅವರು. DK ಶಿವಕುಮಾರ್ ಅವರು ಜಾಣರು ಸಾಣದಲ್ಲ. ಯಾಕಂದ್ರೆ CBI ಎದುರಿಸೆ, ED ಎದುರಿಸೆ ಇವತ್ತು ಹೊರಗೆ ಅಡ್ಡಾಡ್ಲಿಕ್ಕೆ ಇತ್ತಿದ್ದಾರೆ. ED ಮತ್ತು CBI ಅದರಲ್ಲೂ ಸೆಂಟ್ರಲ್ ಗೌರ್ಮೆಂಟ್ ಅವರ ಆಶೀರ್ವಾದದಿಂದ ನಡೆಯುವಂಥವು, ಅವ್ರು ಏನು ಹೇಳ್ತಾರೆ ಮಾಡುವಂಥ ಅವರಲ್ಲಿ ಉಳ್ಕೊಂಡು ಹೊರಗೆ ಜಾಮೀನು ಹೊರಗೆ ಬಂದಿದ್ದಾರೆ ಬುದ್ಧಿವಂತಿಕೆ ಮಾಡಿಕೊಂಡು. ಅವ್ರು ಇವತ್ತು ಭಾಳ ಚೆನ್ನಾಗಿಸ್ತದೆ. ಈಗ ಅವ್ರು ಏನದಪ್ಪ ಅಂತಂದ್ರೆ ನೆಕ್ಸ್ಟ್ 2022ರಲ್ಲೇ ನಾವು ಗೆಲ್ಲೋದು ಗ್ಯಾರಂಟಿ ಅನ್ನುವಂಥ ಭರವಸೆ ಮೂಡೋದು. ಯಾಕಂದರೆ ಗ್ಯಾರಂಟಿ ಆಯಿತು ಮತ್ತೇನಾಯಿತು, ಇದರಿಂದಾಗಿ ಇವತ್ತು ಕಾಂಗ್ರೆಸ್ ಹೆಸರು ಕರ್ನಾಟಕದಲ್ಲಿ ಚಲೋ ಅದ. ಅದಕ್ಕಾಗಿ ಅವ್ರದಿಂದ ಅವ್ರು ಈಗ ನಮಗೆ ಮೊದಲು ಸ್ವಪಕ್ಷ ನಮ್ಗೆ ಹೋಗ್ಬೇಕಲ್ರಿ, ಯಾರೋ ಆದರೂ ಮೊದಲು ಅದನ್ನು ವಿಚಾರ ಮಾಡ್ತಾರೆ. ತಾವು ನಿಂತ ಏರಿಯಾ, ತಮ್ಮ ಓಣಿ, ತಮ್ಮ ಊರ, ಅಲ್ಲಿ ತಮ್ಮ ಹಿಡಿದ ಸಾಧ್ಯ, ಆಮೇಲೆ ಜಗದ ಬಗ್ಗೆ ಮಾತಾಡೋದು. ಆ ಕೆಲಸವನ್ನು DK ಅವರಿಗೆ ಮಾಡಲಿಕ್ಕೆ ಇತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಅದೇ ಕಾಲಕ್ಕೆ ಮೂಡಾದ್ದು ಒಂದು ED ಪತ್ರ ಬಂದ ತಕ್ಷಣ ಇದೊಂದು ಸಹಿತ ಹಿನ್ನೆಲೆ ಆದಂಗೆ ಆಗಿದೆ ಸಿದ್ದರಾಮಯ್ಯನವರಿಗೆ. ಹಾಸನದಲ್ಲಿ ಏನೋ ಜಬರ್ದಸ್ತಾಗಿ ತಮ್ಮ ನೇತೃತ್ವದಲ್ಲಿ ಏನೋ ಮಾಡ್ಕೋಬೇಕಂತ ಮಾಡಿದರು. ಅದು DK ಶಿವಕುಮಾರ್ ನೇತೃತ್ವ ಹೋದು. ಮತ್ತೊಂದು ರೀತಿ ಏನಪ್ಪ ಅಂತಂದ್ರೆ ಅತ್ಯಂತ ಜಾಣ್ಮೆ ಇದ್ದಿದ್ದಂಗೆ ಆಯಿತು. ನಾವು ವಿರೋಧ ಮಾಡಲಿಲ್ಲ, ಸಿದ್ದರಾಮಯ್ಯ ನಾವು ಮಾಡಿದ್ವಲ್ರಿ ಅಂತ ಹೇಳಿದಂಗೆ ಆಯಿತು. ನಮ್ಮ ನೇತೃತ್ವದಲ್ಲಿ ಆಯಿತು ಅಂತ ತೋರಿಸ್ಕೊಂಡಂಗೆ ಆಯ್ತು. ಜೊತೆಗೆ ತನ್ನ ನಾನೊಬ್ಬ ಅವ್ರ ನಂತರ ಇದು ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇವತ್ತು ಹೆಜ್ಜೆ ನೀಡ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಯಾಕೆಂದರೆ
ಈ ಸಿದ್ದರಾಮಯ್ಯನಂದ್ರೆ ಯಾರು ಅಂತ ಪ್ರಶ್ನೆ ಬಂದಾಗ ಆ ಹೇಳಿದಾಗ ಏನಪ್ಪ ಅಂತಂದ್ರೆ ಇಲ್ಲೇ ಸತೀಶ್ ಅವರು ಸಹಿತ ನಾನು ಇದ್ದೀನಪ್ಪ ಅಂತೇಳಿ ಜೊತೆಗೆ ನಮ್ಮ ಪರಮೇಶ್ವರಪ್ಪರವರು ಸಹಿತ ತೊಗೊಂಡು ಹೋಗ್ತಾ ಇರ್ತಾರೆ. ಯಾಕಂತಂದ್ರೆ ಡಿ ಕೆ ಶಿ ಅವರಿಗೆ ಅವಕಾಶ ಕೊಡಬಾರ್ದು ಮುಂದಿನ ಸಲ ಅಂತ. ಇದು ಜಬರ್ದಸ್ತಾಗಿ ನೋಡೋದು. ಈಗೇನೋ ಒಂದಿಷ್ಟು ಬಿ ಜೆ ಪಿ ಹೊಡೆದು ಬಿದ್ದಿತ್ತು, ಬಿ ಜೆ ಪಿಯಲ್ಲಿ ತಿಕ್ಕಾಡಿರೋದು ಯತ್ನಾಳರಂತೆ ದಿನ ಎದ್ದ ತಕ್ಷಣ ಇವ್ರ ವಿರುದ್ಧ ಮಾತಾಡ್ತಾ ನಡೆದಿದ್ರು. ಬಾಯಿಗೆ ಏನು ಬರ್ತದೆ ಮಾತಾಡ್ತಾಯಿದ್ರು, ಚಿಂತೆ ಕೊಡ್ತಾ ಇರಲಿಲ್ಲ. ಆದರೆ ಅದಕ್ಕೆ ನಿನ್ನೆ ನಡೆದಂಥ ಒಂದು ಶಿಸ್ತಿನ ಸಭೆಯಲ್ಲೇ ಶಿಸ್ತಿನ ಸಮಿತಿ ಇವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋ ಸಾಧ್ಯತೆಗಳು ಇರೋದ್ರಿಂದಾಗೆ ಯಾಕೋ ಮೆತ್ತಗಾಗಿದ್ದಾರೆ ನಮ್ಮ ಯತ್ನಾಳ್. ಹೀಗಾಗಿ ನಿಧಾನಕ್ಕೆ ನಮ್ಮ ಯಡಿಯೂರಪ್ಪನವರು ಸಹಿತ ಅದೇ ಸರಿ ಇನ್ನಷ್ಟು ಗಟ್ಟಿಯಾಗಿ ಮಾತಾಡಿ ಶುರು ಮಾಡಿದ್ದಾರೆ. ಹೌದು ನನ್ನ ಜೊತೆಗೆ ಹೈಕಮಾಂಡ್ ಅದ ಅನ್ನೋಂಥ ಮೆಸೇಜ್ ಅವ್ರಿಗೆ ಗೊತ್ತಾಗಿದೆ. ಹೀಗಾಗಿ ಅವರು ಸಹಿತ ಈಗ ಈ ಸಿದ್ದರಾಮಯ್ಯ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ, ನಡೆಸಿದ್ದಾರೆ. ಅದಕ್ಕೆ ಅವರು ಸಹಿತ ಏನಪ್ಪ ಅಂತಂದ್ರೆ ಯಡಿಯೂರಪ್ಪನವರು ಇಡೀ ತಪ್ಪು ಮಾಡಲಿಲ್ಲ, ಪತ್ರ ಹಾಕಿದ್ರೆ ಏನಾಯಿತು ಅನ್ನೋಂಗೆ ಸಿದ್ದರಾಮಯ್ಯ ರೀ ಅಟ್ಯಾಕ್ ಮಾಡ್ತಾಯಿದ್ದಾರೆ. ಮೊಡದಲಾಗಿದ್ದು ಸತ್ಯ ಅಂತೇಳಿ ವಿಜೇಂದ್ರ ಅವರು ನಾವು ಮಾಡಿದ್ವಿ ಅದಕ್ಕೆ ಇಲ್ಲಿ ಬಂದು ಹೋಯ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಮತ್ತೆ ಮೈ ಜಾಡಿಸ್ಕೊಳ್ತಾ ಇದ್ದಾರೆ ಎಲ್ಲರೂ. ಯಾಕೆಂದ್ರೆ ಯಡಿಯೂರಪ್ಪನವ್ರಿಗೆ ವಿಜೇಂದ್ರ ಅವ್ರಿಗೆ ಈ ನಮ್ಮ ಯತ್ನಾಳ್ ಅಂತ ಬೆನ್ನು ಹತ್ತಿದ ಬೇತಾಳದ ಬೆನ್ನು ಹತ್ತಿಬಿಟ್ಟಿದ್ರು. ಎದ್ದ ತಕ್ಷಣ ಇವ್ರ ವಿರುದ್ಧ ಮುಂದೆ ಅದ್ರ ಜೊತೆ ನಿಮಗೆ ಗೊತ್ತದ ವಕ್ಫ್ ನಾವು ಮಾಡ್ತಾಯಿದ್ದೀವಿ ಅಂತ ಅನ್ನುವಂಥ ತುರ್ಸ್ಗಳು ಪ್ರಯತ್ನ ಮಾಡಿದರು. ಯಾವುದಾದ್ರೂ ಒಂದು ತೊಗೊಂಡು ನಾವು ಹೇಳಬೇಕು ಅನ್ನೋದ್ರೊಳಗೆ ಇವತ್ತು ಹೈಕಮಾಂಡ ನಿನ್ನೆ ಏನೋ ಸ್ವಲ್ಪ ಅವ್ರು ಟೈಟ್ ಮಾಡಿದಾಗ ಅಂತ, ಇಲ್ಲಾಂದ್ರೆ ಅವ್ರ ಪಕ್ಷದಲ್ಲಿ ಕರ್ನಾಟಕದಲ್ಲಿ ಹೇಳಿ ಹೆಸರಿದಂಗೆ ಹೋಗುವಂಥ ಸಾಧ್ಯತೆ ಇತ್ತು, ಅದನ್ನು ರಿಪೇರಿ ಮಾಡಿದಂಗೆ ಕಾಣ್ತಾ ಇದ್ದಾರೆ. ಹೀಗಾಗಿ ಇವತ್ತು ಮತ್ತೆ ನಿಧಾನಕ್ಕೆ ಇದೆಲ್ಲ ಗೊತ್ತಿರುವಂಥ ರಾಜಕೀಯ ಸೂಕ್ಷ್ಮವಾಗಿ ಗೊತ್ತಿರುವಂಥ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವಾಗ ಒಂದು ಹೊಸ ಒಂದು ಏನಪ್ಪ ಅಂದ್ರೆ ಕಾಳು ಹೋಗುತ್ತಾರೆ, ಅದು ಒಂದು ದಾಳಿ ಮಾಡಿದ್ದಾರೆ. ಚೆಸ್ ಬೋರ್ಡ್ನಲ್ಲೇ ಚಕ್ಮೇಟ್ ಮಾಡಿದ್ದಾರೆ ಸಿದ್ದರಾಮಯ್ಯಗೆ. ಅದೇ ಕಾಲಕ್ಕೆ ಈ ಒಂದು ತಮ್ಮ ನಾಯಕತ್ವ ನಂತರ ಯಾರು ಇಲ್ಲಪ್ಪ ಅಂತ ತೋರಿಸಿಕೊಳಿಸುವಾಗ ಮತ್ತು ನಾನಾ ಅಧ್ಯಕ್ಷಪ್ಪ ಇನ್ನು ಬದಲಾಗೋದಿಲ್ಲ, ಸಂಪುಟ ಪುನರ್ರಚನೆ ಆಗ್ಬೋದು, ಆದರೆ ನಾನು ಬದಲಾಗೋದಿಲ್ಲ ಅಧ್ಯಕ್ಷ ಮುಂದಿನ ಎಲೆಕ್ಷನ್ ತನಕ ಅನ್ನೋದು ಸಹಿತ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಇದರಿಂದಾಗಿ ಒಂದು ರೀತಿಯಿಂದ ಸಿದ್ದರಾಮಯ್ಯಗೆ ಹಿನ್ನಡೆ ಆಗಿದೆ. ಮೋಸ್ಟ್ ಪ್ರಾಬಬ್ಲಿ ಅವರು ಬೇರೆ ಜಾನರಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅವರಂತೆ ಇದು ಹೇಳ್ತಾ ಇರೋದು ನಾವು ಪಾಲಾಕಿ ಹೇಳ್ತೀನಿ ಅನ್ನೋಂಥ ಅಂಜಿಕೆ ಹಾಕೋತಾ ಇರೋದು. ಅಂದಾಗ ಸಹಜವಾಗಿ ಇವ್ರ ಕಂಟ್ರೋಲ್ದಲ್ಲಿ ಸಿದ್ದರಾಮಯ್ಯರು ಉಳಿತಾರೆ. ಯಾಕಂದ್ರೆ ನಾನು ಉಳಿದ್ರೆ ಸಾಕು ಇನ್ನೊಂದು 2 ವರ್ಷ ಆಳು ಹೋಗಿಬಿಡ್ತೀನಿ ಅನ್ನೋಂಥ ಭಾವನೆ ಇರ್ತದೆ. ಮತ್ತು ಅವ್ರಂತ ಅವ್ರ ಮಗ ಅಂತ ಬರೋ ಸ್ಥಿತಿಯೊಳಗೆ ಇಲ್ಲ, ಯಜೇಂದ್ರಂತೆ ಅವ್ರು ಬೇಕಾಗಿಲ್ಲ. ಇದ್ದ ಒಬ್ಬ ಮಗರು ಅವರು ಹೋಗಿಬಿಟ್ಟಿದ್ದಾರೆ ಪಾಪ. ಹೀಗಾಗಿ ಸಿದ್ದರಾಮಯ್ಯರಿಗೆ ಮತ್ತು ಇನ್ನೊಂದು ತಮ್ಮ ಮಕ್ಕಳ ಸಲ ತಾವು ಪ್ರಯತ್ನ ಮಾಡುವಾಗ ಇನ್ನೊಬ್ಬರ ಮಕ್ಕಳ ಸಲುವಾಗಿ ಯಾರೂ ಮಾಡೋದಿಲ್ಲ ಜಗತ್ತಿನಲ್ಲಿ, ಇದಂತೂ ಗೊತ್ತಿತ್ತು ಸತ್ಯನದ. ಅದಕ್ಕಾಗಿ ಇವತ್ತು ನೋಡಿ ಯಡಿಯೂರಪ್ಪ ತಮ್ಮ ಮಗನ ಸಲ ಏನು ಬೇಕಾದ ಮಲಗ್ತಾ ಇರ್ತಾರೆ. ಅವರು ಯತ್ನಾಳ್ ಸಹಿತ ಇವತ್ತು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ ಪಕ್ಷದ ಹಿಡಿತ ಸಾಧಿಸ್ಕೊಳ್ತಾ ಇದ್ದಾರೆ. ಮತ್ತು ಹೇಳೋದು ಇಲ್ಲರಿ ನಾವೇನು ಅವ್ರು ವೈರಿಗಳಲ್ಲ, ಬರೀ ನಮ್ಮ ಜೊತೆ ಮಾತಾಡ್ಕೊಂಡು ಹೋಗ್ತೀವಿ ನಾವು. ಯತ್ನಾಳ್ ವೈರಿಗಳು ಇಲ್ಲರಿ, ಅವ್ರು ನಮ್ಮವ್ರು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದು ರಾಜಕೀಯ ಜಾಣತನ. ಅವ್ರು ಯಾಕೆಲ್ಲ ಹಂಗೆ ಮಾಡಿದಾರಪ್ಪ ಅಂತಂದ್ರೆ ಅವ್ರ ಮಗ ಅವ್ರು ವಿಜೇಂದ್ರ ಅವರು ಮತ್ತು ಅವ್ರ ಇನ್ನೊಬ್ಬ ಮಗ ರಾಘವೇಂದ್ರ ಅವ್ರನ್ನ ಉಳಿಸ್ಕೊಳ್ಳೋದು ಅವ್ರದ್ದು. ಆದರೂ ಇಲ್ಲೇ ಸಿದ್ದರಾಮಯ್ಯನವ್ರಿಗೆ ಸತೀಶ್ ಅವ್ರ ಮಗ ಅಲ್ಲ, ಒಳ್ಳೆಯ ವ್ಯಕ್ತಿ, ಅವ್ರಿಗೆ ಬೇಕಾದಂಥ ವ್ಯಕ್ತಿ, ಅಹಿಂದ ಸಂಘಟನೆಯಲ್ಲಿ ಸಹಾಯ ಮಾಡಿದಂಥವ್ರು, ಅದೆಲ್ಲ ಅವ್ರಲ್ಲದ ಒಳಗೆ. ಬಟ್ ಅವರನ್ನು ಡಿ ಕೆ ಶಿ ಅವ್ರು ಎದುರಿಗೆ ತಂದು ನಿಲ್ಲಿಸುವಷ್ಟು ಪ್ರಾಮಾಣಿಕವಾಗಿ ಅವ್ರು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೆ ನೋಡೋದು ಇನ್ನು ಭವಿಷ್ಯಕ್ಕೆ ಬಿಟ್ಟು ವಿಷಯ. ಅದೇನೂ ಇರಲಿ, ಡಿ ಕೆ ಶಿ ಮಾತ್ರ ಭಾಳ ಜಾಣ್ಮೆಯಿಂದ ತನ್ನ ಎದುರಾಗಿ ಬದುಕಿ ಸರಿಸ್ತಾ ಇದ್ದಾರೆ. ಆದರೆ ಇಲ್ಲೊಂದು ನೆನಪಿಡುವ ಪಕ್ಷ ಡಿ ಕೆ ಶಿ ಅವರಾತು, ಸಿದ್ದರಾಮಯ್ಯವರಾತು, ಸಿದ್ದರಾಮಯ್ಯ ಕಾಲಂತೆ ಮುಗಿದು ಹೋಗ್ಯದ. ಇನ್ನು ಮುಂಬರುವ ದಿನಗಳಲ್ಲೇ ಮೋದಿಯವ್ರದ್ದು ಇವತ್ತು ಪ್ರಭಾವ ಕಡಿಮೆ ಆಗ್ತಾ ನಡೆದ. ಹೀಗಾಗಿ ಮೋದಿಯವ್ರನ್ನಂತೆ ಇನ್ನು ಕರ್ನಾಟಕದಲ್ಲಿ ಮುಂದೆ ಮಾಡೋದಿಲ್ಲ. ಹಾಗಾದ್ರೆ ಯಾರು ಇವತ್ತಂತೆ RSS ಸ್ಫೂರ್ತಿ ಮೈಕ್ ಹೊಡೆದು ಎದ್ದು ನಿಂತು ಬಿಟ್ಟದ. ಇವತ್ತು ಯಾರಿದ್ರು ಕೇಳಲ್ಲಪ್ಪ, ನಮ್ಮ ಮಾತು ಕೇಳೋಂಥವ್ರು ಮಾತ್ರ ಬಿ ಜೆ ಪಿಯಲ್ಲಿ ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಮತ್ತೇನೋ ಆಗ್ತಾರೆ. ನಮ್ಮ ಮಾತು ಕೇಳಿದವರು ಮನೆಗೆ ಹೋಗ್ಬೇಕು. ಬಿ ಜೆ ಪಿಗಿರು ಸಹಿತ ಇದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮೋದಿ ಬೆಂಬಲಿಗರು ಒಬ್ಬೊಬ್ಬರು ಹಿಂಸರಿಸ್ತಾ ಇದ್ದಾರೆ. ಹೀಗಾಗಿ RSS 2022ರಲ್ಲಿ ಕರ್ನಾಟಕಗಳು ನಡೆಸುವ ಬಿಟ್ಟು ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅವರು ತಿಳ್ಕೊಬೇಕು. ಅದೇ ಕಾರಣಕ್ಕೆ ನಮ್ಮ ಸಿದ್ದರಾಮಯ್ಯ ತಿಳ್ಕೊಬೇಕು. ಸಿದ್ದರಾಮಯ್ಯರಿಗೇನು ಮುಗಿದದ ಆಯ್ತು, ನಾನು ಲಾಸ್ಟ್ ಚೀಫ್ ಮಿನಿಸ್ಟರ್ ಏನು ಕೆಲಸ ಮಾಡೋದು ಮಾಡಿ ಹೋಗ್ತೇನೆ ಅಂತ ಅನ್ಬೋದು. ಆದರೆ ಮಾಡೋ ಕೆಲಸಗಳು ಭಾಳ ಇದ್ದಾವೆ, ಅವರು ಮಾಡಬೇಕಾಗ್ಯದ. ಯಾಕಂದ್ರೆ ಕಾಂಗ್ರೆಸ್ನಿಂದ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ದೊಡ್ಡ ವ್ಯಕ್ತಿತ್ವ ಪಡ್ತಾರೆ. ಕಾಂಗ್ರೆಸ್ ಮತ್ತು ಅಹಿಂದ ಇವೆರಡೂ ಉಳ್ಳದ ಒಂದು ರಾಜಕೀಯದಲ್ಲೇ ತಮ್ಮದೇ ಅಂತ ಅಸ್ತಿತ್ವ ಪಡೆಯುವಂಥ ಏನಾದರೂ ಕೊಡಿಸೋದು ಶಕ್ತಿ ಇದ್ದರೆ ಅದು ಸಿದ್ದರಾಮಯ್ಯನಲ್ಲಿ ನಡೆದ. ಸಿದ್ದರಾಮಯ್ಯರು ಜೊತೆಗೆ ಡಿ ಕೆ ಶಿವಕುಮಾರು ಸಹಿತ ತಾವು ಅಧಿಕಾರದಲ್ಲಿ ಉಳಿಬೇಕಾಗಿತ್ತಪ್ಪ ಅಂತಂದ್ರೆ ಕಾಂಗ್ರೆಸ್ನ ಉಳಿಸ್ಕೊಂಡು ಹೋಗುವಂಥದ್ದು, ಜೊತೆಗೆ ಇನ್ನುಳಿದ ಅವ್ರ ವಿಚಾರಧಾರೆ ಸಮೀಪದಂಥವ್ರು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದ್ರೆ 2022ರಲ್ಲಿ ಅಧಿಕಾರ ಬರೋ ದಿನ ಈಗ ಮಹಾರಾಷ್ಟ್ರದಲ್ಲಿ ಆಯಿತು, ಹರಿಯಾಣದಲ್ಲಿ ಆಯಿತು, ಇಲ್ಲೂ ರಿಪೀಟ್ ಆಗ್ತದೆ. ಅದ್ರ ಪ್ರಶ್ನೆ ಇಲ್ಲ. ನೀವು ಎದರಿಂದ ಗೆಲ್ತೀರಿ ಕಾಂಗ್ರೆಸ್ನ ಬಂದು ತಿಳ್ಕೊಳ್ರಿ, ನೀವು ಗೆಲ್ಲೋದು ಗ್ಯಾರಂಟಿಯಿಂದ. ಇವತ್ತೇನೋ ಮೋದಿ ಅವ್ರ ವಿಶ್ವಾಸ ಇತ್ತು, ಕಾನ್ಫಿಡೆನ್ಸ್ ಇತ್ತು, ಅದು ರೇವಡಿ ಅದು ಕೊಡಬಾರ್ದು, ಪ್ರಗತಿ ಆಗೋದಲ್ಲ ಅಂತ ಹೇಳಿದರು. ಅದು ಕೊನೆಗೆ ಅದು ಅವ್ರಿಗೆ ವೈರಿ ಆಯಿತು.
ಬರ್ತಾ ಕೇಜ್ರಿವಾಲ್ ಮಾತ್ರ ಯಶಸ್ವಿ ಮಾಡಿ ತೋರಿಸಿದ್ರು. ಈಗ ಕರ್ನಾಟಕದ ನೀವು ಯಶಸ್ವಿ ಮಾಡಿ ತೋರಿಸಿದ್ರಿ. ಈಗ BJP ಕನ್ಫರ್ಮ್ ಆಗಿದೆ. ಮತ್ತು RSS ಕಾಲಕ್ಕೆ ತಕ್ಕಂಗೆ ತನ್ನ ಇದನ್ನು ವ್ಯವಸ್ಥೆಯನ್ನು ತನ್ನ ಒಂದು ಏನಪ್ಪ ನಂಬಿಕೆಯನ್ನು ಬದ್ದು ಮಾಡ್ತಾ ಹೋಗ್ತಾ ಇರ್ತದೆ. ಏನಪ್ಪ ಇವರಿಗೆ ಜನರಿಗೆ ಗ್ಯಾರಂಟಿ ಕೊಟ್ಟು ಬಿಡೋನು, ಅಧಿಕಾರ ನಮ್ಮತಕ್ಕೆ ಇರ್ತದೆ ಅನ್ನೋಂಥದ್ದು ಸಿದ್ಧಾಂತ ಬಂದಾರ ಅವ್ರು. ಮೀಸಲಾತಿ ಅದನ್ನು ಕೊಡೋನು, OBC ರಿಸರ್ವೇಷನ್ ಕೊಡೋನು. ಅದು ತಪ್ಪಿಸೋದು ಹೆಂಗೆ ಅನ್ನೋದು ಗೊತ್ತು ಅದ. ಯಾಕಂತಂದ್ರೆ ಓಪನ್ ಮಾರ್ಕೆಟ್ ಮಾಡುವುದರಿಂದಾಗಿ ಖಾಸಗಿ ಅವರಂತೆ ಈ ರಿಸರ್ವೇಷನ್ ಕಿಮ್ಮತ್ತು ಕೊಡೋದಿಲ್ಲ, ಮುಗಿದು ಹೋಗಿಬಿಡ್ತು. ವೆರಿ ಸಿಂಪಲ್. ಇದೆಲ್ಲ ಜ್ಞಾನರ ಎಲ್ಲ ತಿಳುವಳಿಕೆ ಬುದ್ಧಿವಂತರ ಸಂಘ ಅದು. ಅದಕ್ಕಾಗಿ ಇವತ್ತು DK ಅವರು ಸತೀಶ್ ಅವ್ರನ್ನ ಅಹಿಂದದ ಮೂವ್ಮೆಂಟ್ ನೆಲಗಟ್ಟೆ ಅಲ್ಲದೆ ಮತ್ತೊಂದು ನೆಲಗಟ್ಟೆಲ್ಲ ವಿರೋಧ ಮಾಡಿದ್ರು ಸಹಿತ ಕಾಂಗ್ರೆಸ್ ಉಳಿಬೇಕಲ್ರಿ. ಕಾಂಗ್ರೆಸ್ ಉಳಿದ್ರನ ಈ ದೇಶಕ್ಕೆ ಏನಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯದ. ಇಲ್ಲಪ್ಪ ಅಂತಂದ್ರೆ ನಿಧಾನಕ್ಕೆ ಈಗಾಗಲೇ ಏನಪ್ಪ ಅಂದ್ರೆ ಮೋದಿಯವರು ಸ್ವಲ್ಪ ಝಲಕ್ ತೋರಿಸಿದ್ದಾರೆ. ಕಿಸಾನ್ ರ್ಯಾಲಿಯಲ್ಲಿ ಆಗಿರ್ಬೋದು ಅಥವಾ ರೈತರ ಹೋರಾಟದಲ್ಲಿ ಆಗಿರ್ಬೋದು. ಅವ್ರು 700 ಜನ ತಿರ್ಕೊಂಡ್ರು. ಅದ್ರ ಬಗ್ಗೆ ಒಂದು ಸಣ್ಣ ಮಾತನ್ನು ಸಹಿತ ಆಡಲಾರ್ದು ನೆನಪಿಸ್ಕೊಂಡಾಗ ಬೇಕಾದಾಗ್ಬೋದು. ಅದಕ್ಕಾಗಿ ಕಾಂಗ್ರೆಸ್ ಜೊತೆಗೆ DK ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯರಂಥವ್ರು ಕಾಂಗ್ರೆಸ್ ಜೊತೆಗೆ ಕಾಂಗ್ರೆಸ್ನ ವಿಚಾರಧಾರೆ ಜನರು ಉಳಿಸ್ಕೊಂಡು ಹೋದ್ರೆ ಇಲ್ಲಿಯ ಈ OBC SC ST ಮೈನಾರಿಟಿ ಇವರೆಲ್ಲರಿಗೂ ಒಂದು ಭವಿಷ್ಯ ಆಗ್ಬೋದು. ಇಲ್ಲ ಆದರೆ 1098 ಇಲ್ಲ ಹಿಂಗೆ ಹೇಳ್ತಾ ಹೋಗೋದನ್ನು. ಹೀಗಾಗಿ ಇಲ್ಲೂ ಪರಿಹಾರ ಇಲ್ಲ. ಮತ್ತು ಗ್ಯಾರಂಟಿ ಮಾತ್ರ ನಿಶ್ಚಿತವಾಗಿ RSS ಮುಂದಿನ ದಿನದಲ್ಲೇ ಕರ್ನಾಟಕದಲ್ಲೂ ಕೊಡ್ತದೆ, ಬೇರೆ ಕಡೆಯಲ್ಲೂ ಕೊಡ್ತದೆ. ಏನಪ್ಪ ಅಕ್ಕಿ ಅಷ್ಟು ಕೊಡೋದು, ಭಾಳ 1000-2000 ಕೊಡೋದು. ಹೋಗ್ರಿ, ಅಧಿಕಾರ ಉಳಿದಿದ್ದಿಲ್ಲ ರೀ. ಇವತ್ತು ನಿಧಾನಕ್ಕೆ BJP ಅದನ್ನೇ ಮಾಡಲಿಕ್ಕೆ ಅದರಿಂದ RSS ಅವ್ರ ರೀತಿ ವಿಚಾರ ಮಾಡೋದಿರಲಿ. ಅವ್ರ ವಿಚಾರ ಇವತ್ತು ಈ ಎಲ್ಲ ನೆಲೆಯಲ್ಲೇ DK ಅವರು ಒಂದೇನು ಆಟ ಆಡ್ತಾ ಇದ್ದಾರೆ ಅದರ ಬಗ್ಗೆ ಆ ಆಟ ಅವ್ರು ನಾಳೆ ತಿರುಮಂತ್ರನಾಗ್ಬೋದು ಅಂತ ಹೇಳ್ತಾ ಏನೋ ಆಗಲಿ ರಾಜಕೀಯ ಮೇಲೂ ಭಾಳ ಚೆನ್ನಾಗಿ ನಡೀತಾ ಇದ್ದಾವೆ. ಜನ ಸಹಿತ ತಿಳ್ಕೊಬೇಕಾಗಿ ಅಂತೇಳಿ ಎಷ್ಟೆಲ್ಲ ವಿಷಯ ನಿಮ್ಮ ಜೊತೆ ಮಾತಾಡಿದ್ದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.